ಇವತ್ತಿನ ಸಂಸತ್ ಅಧಿವೇಶನ ಹೇಗಿರುತ್ತೆ ಕುತೂಹಲ ಇದೆ. ಆದರೆ ಆವರಣದಲ್ಲಿ ಈಗಾಗಲೇ ಪ್ರತಿಭಟನೆಯ ಕಾವು ಜೋರಾಗಿದೆ. ವಿರೋಧ ಪಕ್ಷಗಳ ಪ್ರತಿಭಟನೆ, ವಿದ್ಯಾರ್ಥಿಗಳ ಮೇಲಿನ ದಾಳಿ ಖಂಡಿಸಿ ಪ್ರತಿಭಟಿಸ್ತಾ ಇದ್ದಾರೆ. ನೀಟ್ ಅಕ್ರಮ ವಿರೋಧಿಸಿ ವಿದ್ಯಾರ್ಥಿಗಳೇನು ಪ್ರತಿಭಟಿಸಿದ್ರು ಜಂತರ್ ಮಂತರ್ನಲ್ಲಿ. ಸಂಸತ್ ಚಲೋ ಹೊರಟಾಗ ಅವರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಆ ವಿಚಾರವನ್ನೇ ಅಸ್ತ್ರವನ್ನಾಗಿಸಿಕೊಂಡಿರುವಂತಹ ವಿಪಕ್ಷಗಳು ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೋಗಿದ್ವು. ಅದಾದ ಮೇಲೆ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಾಗಿದೆ. ಇದೆಲ್ಲವೂ ಆದ ಬಳಿಕವೂ ಕೂಡ ಅದರಲ್ಲೂ ಇವತ್ತು ಮಸೂದೆ ತಿದ್ದುಪಡಿಗೂ ಮುಂದಾಗಿದೆ ಕೇಂದ್ರ. ಆ ನಡುವೆ ವಿಪಕ್ಷಗಳಿಂದ ಪ್ರತಿಭಟನೆ. सरकार नहीं चलेगी, नहीं चलेगी। लाठी गोली की सरकार नहीं चलेगी, नहीं चलेगी। लाठी गोली की सरकार जवाब दो, जवाब दो, जवाब दो। लाठी का जवाब दो, जवाब दो, जवाब दो, जवाब दो, जवाब दो। अमित शाह हिसाब दो, हिसाब दो, हिसाब दो। अमित शाह जवाब दो, जवाब दो, जवाब दो। अमित शाह जवाब दो, जवाब दो, जवाब दो। अमित शाह जवाब दो। ಎಸ್, ಇದು ಸಂಸತ್ ಆವರಣದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ವಿಪಕ್ಷಗಳೆಲ್ಲವೂ ಕೂಡ ಒಗ್ಗಟ್ಟಾಗಿ ಪ್ರತಿಭಟಿಸ್ತಾ ಇವೆ. ಕಳೆದ ವಾರವೂ ಕೂಡ ಇಡೀ ಸಂಸತ್ ಇಡೀ ವಾರ ಇದೇ ರೀತಿ ಪ್ರತಿಭಟನೆ ಜೊತೆಗೆ ಸಂಸತ್ ಒಳಗೂ ಕೂಡ ಗದ್ದಲ ಗಲಾಟೆಯಲ್ಲೇ ಮುಗಿದು ಹೋಯಿತು. ಆದರೆ ಇವತ್ತು ಭಾರಿ ಮಹತ್ವದ ದಿನ. ಯಾಕಂದ್ರೆ ಈ ವಿದ್ಯಾರ್ಥಿಗಳ ಪ್ರತಿಭಟನೆಯ ಬಳಿಕ, ನೀಟ್ ಅಕ್ರಮವನ್ನು ವಿರೋಧಿಸಿ ಆದಂತಹ ಹೋರಾಟದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯುವುದಕ್ಕೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದಿಷ್ಟು ಸುಧಾರಣೆ ತರುವುದಕ್ಕೆ ಬಿಲ್ ತಿದ್ದುಪಡಿಗೆ ಕೇಂದ್ರ ಮುಂದಾಗಿದೆ. ಇಂಥ ಸಂದರ್ಭದಲ್ಲಿ ಈಗ ವಿಪಕ್ಷಗಳು ತಮ್ಮ ಹೋರಾಟವನ್ನ, ತಮ್ಮ ಆಗ್ರಹವನ್ನ ಮುಂದುವರಿಸುವ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈಗಾಗಲೇ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೂಡ ಕೊಟ್ಟಿದ್ದಾಯಿತು. ಇನ್ನು ಮುಂದೆ ಈ ರೀತಿ ಆಗದಂತೆ ತಡೆಯೋದಕ್ಕೆ, ಜೊತೆಗೆ ಅಕ್ರಮದಲ್ಲಿ ಭಾಗಿಯಾದವರಿಗೆ ಪಾಠ ಕಲಿಸೋದಕ್ಕೆ ತಿದ್ದುಪಡಿ ಮಸೂದೆಯನ್ನು ಕೂಡ ತರೋದಕ್ಕೆ ಕೇಂದ್ರ ಮುಂದಾಗ್ತಾ ಇದೆ. ಆದರೆ ವಿಪಕ್ಷಗಳಿಗೆ ಬಹಳ ದೊಡ್ಡ ಅಸ್ತ್ರ ಆಗಿರುವಂತಹ ಈ ವಿಚಾರವನ್ನ ಅಷ್ಟು ಸುಲಭಕ್ಕೆ ಕೈ ಬಿಡೋದಕ್ಕೆ ಸಿದ್ಧ ಇಲ್ಲ ಇಂಡಿಯಾ ಒಕ್ಕೂಟ. ಕಾಂಗ್ರೆಸ್ ಪ್ರಮುಖವಾಗಿ ವಿರೋಧಿಸ್ತಾ ಇದೆ, ಪ್ರತಿಭಟಿಸ್ತಾ ಇದೆ. ಪ್ರಧಾನಿ ವಿದ್ಯಾರ್ಥಿಗಳ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸ್ತಾ ಇದೆ. ವಿದ್ಯಾರ್ಥಿಗಳ ಮೇಲೆ ಆದಂತಹ ದಾಳಿ ಅಂದರೆ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಪ್ರತಿಭಟಿಸ್ತಾ ಇದೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳೇ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾಯಿತು, ಆದರೆ ವಿಪಕ್ಷ ಕೈಬಿಡ್ತಿಲ್ಲ.